सभी को प्यार भरा नमस्कार ಎಲ್ಲರಿಗೂ ಪ್ರೀತಿಯ ನಮಸ್ಕಾರ। ಇವತ್ತು ನಾವು ರಾಗಿ ಮುದ್ದೆನ 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ। ಮೊದಲಿಗೆ ಒಂದು ಬಾಣಲೆಯಲ್ಲಿ 3/2 ಕಪ್ ನೀರನ್ನು ಕುದಿಯಕ್ಕೆ ಇಡೋಣ। ಇದಕ್ಕೆ ನಾವು 2 ಕಪ್ ರಾಗಿ ಹಿಟ್ಟಿಂದು ಮುದ್ದೆ ಮಾಡ್ತಾ ಇದ್ದೀನಿ। 3 और आधा कप पानी को हम उबालने के लिए रखेंगे। 2 कप रागी का आटा इस्तेमाल कर रही हूँ मैं रागी मुद्दे बनाने के लिए। ऐसा एक मुद्दे कोलू कहते हैं इसको करना में, ये मिलता है। ये अगर नहीं मिलता है तो आप चम्मच से भी बना सकते हैं। ಈ ರೀತಿ ಮುದ್ದೆ ಕೋಲ್ ಇಲ್ಲ ಅಂತಂದರೆ ನೀವು ಚಮಚೆಯಿಂದ ಸಹ ತಿರುಕೊಂಡು ರಾಗಿ ಮುದ್ದೆನ ಮಾಡ್ಕೋಬೋದು। ಇದಕ್ಕೆ 1-2 ಚಮಚ ಎಣ್ಣೆನ ಹಾಕ್ತಾ ಇದ್ದೀನಿ ನೀರಲ್ಲಿ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಬಿಡಿ। इस पानी में हम 2 टी चम्मच तेल डालेंगे और नमक अपने स्वाद अनुसार डाल दीजिएगा और नमक को पिघला दीजिएगा। और जैसे ही पानी उबालने शुरू हो जाए तो रागी का आटा इसमें डाल दीजिएगा और अच्छे से मिला लीजिएगा। इस तरह से कम 3 मिनट तक। ಉಪ್ಪು ಕರಗಿದ ಮೇಲೆ ನೀರು ಕುದಿ ಹಿಡಿಯುತ್ತೆ। ನೀರು ಕುದಿದ ತಕ್ಷಣ ನೀವು ಈ ರೀತಿ ರಾಗಿ ಹಿಟ್ಟನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ತಿರುಕೋಬೇಕು। 3 ನಿಮಿಷದವರೆಗೆ ಹಾಕಿದ್ರೂ ಬೇಕಾಗುತ್ತೆ। ಈ ರೀತಿ ತಿರುಗಿಸ್ಕೋಬೇಕು। ಇದು 3 ನಿಮಿಷ ಆದಮೇಲೆ ಇದನ್ನ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಪೂರ್ತಿ ಕಡಿಮೆ ಊರಿನಲ್ಲಿ ಇದನ್ನ ಕುದಿಯೋಕೆ ಬಿಡಿ। तो जैसे ही आप मिला लेते हैं उसके ऊपर ढक दीजिएगा और 5 मिनट तक इसको उबलने दीजिएगा। जब आप रागी मुद्दे को हाथ से छुएंगे तो वो आपके हाथ पे लगना नहीं चाहिए, तब आप समझ जाइएगा कि रागी मुद्दे ರೆಡಿ है। ಈ ಹಿಟ್ಟನ್ನು ನೀವು ಕೈಯಿಂದ ಮುಟ್ಟಿದಾಗ ಈ ಹಿಟ್ಟು ನಿಮ್ಮ ಕೈಗೆ ಅಂಟಬಾರ್ದು, ಆವಾಗ ಇದು ರಾಗಿ ಮುದ್ದೆ ತಯಾರಾಗಿದೆ ಅಂತ ಅರ್ಥ। एक प्लेट पे थोड़ा सा पानी फैला दीजिएगा और इस तरह से रागी बाउल को बना लीजिएगा जैसे वीडियो में दिख रहा है। ಒಂದು ತಟ್ಟೆಗೆ ಸ್ವಲ್ಪ ನೀರನ್ನು ಸವರ್ಬಿಟ್ಟು ಈ ರೀತಿ ರಾಗಿ ಮುದ್ದೆನ ಕಟ್ಕೊಂಬಿಡಿ। ಬಿಸಿ ಬಿಸಿಯಾಗಿಯೇ ಇದನ್ನು ಸರ್ವ್ ಮಾಡಿ। इसको गर्मा गर्म ही सर्व कीजिएगा कोई भी सांभर के साथ। ನೀವು ಇದನ್ನು uppsaaru, soppsaaru, bassaru ಇಲ್ಲಾಂದರೆ avarekalu ಸಾರು ಯಾವುದು ಇಲ್ಲ ಅಂತಂದರೆ ಕಡೆಗೆ ಬೇಳೆ ಸಾರು ತುಪ್ಪದ ಜೊತೆ ಸಹ ಸರ್ವ್ ಮಾಡ್ಬೋದು। ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು। ನಮಸ್ಕಾರ।